ಹೆಂಗ್ ಗ್ರಾಂಟ್ ಮಾಡ್ತೀರಾ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಹೆಂಗ್ ಗ್ರಾಂಟ್ ಮಾಡ್ತಾ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು 65 ದಿವಸ ನಮ್ಮ ತಾತನ ಮುತ್ತಾತನ ಕಾಲದಿಂದ ಗ್ರಾಂಟ್ ಆಗಿರೋದು ಇನಾಮತಿ ಜಮೀನು, ಅದು ಶಾನುಭೋಗ್ರದ್ದು ಇನಾಮತಿ ಜಮೀನು, ಅದು ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. ಈಗ ನಿಮ್ಮದು ಅಹವಾಲ್ ಏನೇ ಇದ್ರು ಅಂದ್ರೆ ನಿಮ್ ಸಮಸ್ಯೆ ಇದ್ರೆ ದಯವಿಟ್ಟು ತಾಲೂಕು ಆಫೀಸಿಗೆ ಬನ್ನಿ, ನನ್ನ ಹತ್ರ ಕೇಳಿ, ನಾನು ಇತ್ಯರ್ಥ ಮಾಡ್ತೀನಿ. ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಮತ್ತೆ ಇವ್ರನ್ನ ಯಾವ್ದೇ ಕಾರಣಕ್ಕೂ ನೀನ್ ನಿಲ್ಲಿಸಬಾರ್ದು. ನಂಬರ್ 1 ಕೇಳಿಸ್ಕೊಳ್ಳಿ. ಈಗ ಪಾಪ ಪ್ಲಾನ್ ಇದ್ದಿದ್ದು ಹಿಂಗಲ್ಲ, ಹಿಂಗಿದ್ದು ಅರ್ಧ ಗ್ರೌಂಡ್ ಹೋಗ್ಬಿಡೋದು. ಇವಾಗ ಹೆಂಗೋ ಮಾಡಿ ಈ ಕಡೆ ಕೂರ್ಸ್ಕೊಂಡಿದೀವಿ, ಆಯ್ತಾ? ನಿಮ್ ಗ್ರೌಂಡ್ಗೂ ಅನುಕೂಲ ಮಾಡ್ಕೊಡ್ತೀನಿ ನಾನು, ಅಂದ್ರೆ ಗ್ರೌಂಡ್ ನಿಮ್ಗೆ ಮಾಡ್ಕೊಡ್ತೀನಿ. ಎಲೆಕ್ಷನ್ ಆಗ್ಲಿ, ಆಮೇಲೆ ಏನಾದ್ರು ವ್ಯವಸ್ಥೆ ಮಾಡೋಣ. ಮೇನಿದೆ ಫುಲ್ ಸ್ಕೆಚ್ ಮಾಡಿಸಿ ಒಂದ್ ಅಡಿ ಬಿಡದಂಗೆ ಸರ್ ಪಾಣಿ ಆಗಿರೋದು ಅರ್ಥ ಮಾಡ್ಕೊಂಡು ನಾವು 2018-17 ಓಡಾಡ್ತಾ ಇದ್ದೀವಿ ಸರ್. ಅದೇನೋ ನಮ್ಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಟ್ರೆ ಸಮಾಧಾನ. ಇಲ್ಲ 5 ದಿವಸದಲ್ಲಿ ಯಾವ ಮಾಡ್ತೀವಿ ಅಂದ್ರೆ ನಾವು ಮಕ್ಳಿಗೋಸ್ಕರ ನಾವು ಮನೆಗಲ್ಲ ಸರ್ ಕೇಳಿದ್ರೆ ಹುಡುಗರು ಆಡಕ್ಕೆ ಸರ್ ನಾವು ಕೇಳ್ತಾ ಇರೋದು. ನಾನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಮಾಡ್ಕೊಡ್ತೀನಿ. ನಮ್ದು ಸ್ವಲ್ಪ ಕೆಲ್ಸಗಳು ಇರ್ತವೆ, ಆ ಕೆಲ್ಸಗಳ ಗೋಚಾರನೇ ಅದಕ್ಕೆ ಬಿಟ್ಟಿದೀವಿ. ಆದ ತಕ್ಷಣ ನೀವು ಮಾಡ್ಕೊಡ್ತೀವಿ. ನಾಳೆ ಇನ್ನೊಂದು ಗ್ರಾಂಟ್ ಬಂದ್ರೆ ಆಗ ಮಾಡಲ್ಲ ಅಂದ್ರೆ ಏನ್ ಸರ್? ನೀವು ಇರ್ತೀರಿ, ಓಕೆ. ನೀವು ನೆಕ್ಸ್ಟ್ ಹೋದಾಗ ಇನ್ನೊಬ್ರು ಬಂದು ಬಂದು ಇದ್ ಮಾಡ್ಕೊಂಡು ಅವಾಗ ಹೇಳಿದ್ರು ಸರ್, ವಿಡಿಯೋ ಸಮೇತ ಇದೆ. ಬಟ್ ಇವಾಗ ಬಂದು ಇವಾಗ 2 ಎಕರೆ ಆಗೋದು ಸರ್, ನಾವೇನ್ ಮಾಡಕ್ಕಾಯ್ತು? ಬಿಟ್ಕೊಡ್ಲೇಬೇಕಾಯ್ತಲ್ಲ. ಎಲ್ಲಪ್ಪ ನಿಮ್ ಗ್ರೌಂಡ್ ಒಳಗೆ ಎಲ್ಲಿ ಬಂದಿದ್ದೀರಿ ನೀವೇ ನೋಡು. ಇಲ್ಲಿ ಟ್ರೆಂಚ್ ನೋಡಿ, ನಿಮಗೆ ಕಾಣಿಸುತ್ತೆ. ಇಲ್ಲಿ ಸ್ಕೂಲ್ ಕಾಂಪೌಂಡ್ ಇಂದ 100 ಮೀಟರ್ ಅಲ್ಲಿ ಇದೀರಿ ನಾವು ಹೊರಗಡೆ. ಅಷ್ಟು ಅಲ್ಲಿವರೆಗೂ ಗ್ರೌಂಡ್ ಇದೆ ಇವಾಗ ನಿಮ್ಗೆ. ಅಲ್ಲಿಂದ ಇವಾಗ 2 ಒಲಿಂಪಿಕ್ಸ್ ಇಬ್ಬರನ್ನ ಕಳ್ಸ್ಕೊಡ ಇಲ್ಲಿಂದ ನಾನು ಇಮಿಡಿಯೇಟ್ ಕೊಡಿಸ್ತೀನಿ. ನಾನು ಅದಕ್ಕೆ ಇವಾಗ ನನ್ ಕಡೆಯಿಂದ ಬೇರೆಯವ್ರು ಬೇಡ, ನಾವು ಮಾಡಿರೋದು ನಮ್ಮಿಂದ ನಾವು 4 ಜನ ಹುಡುಗನ್ ಬೆಳೆಸಬಹುದು ಅಷ್ಟೇ. ಬಿಟ್ರೆ ನಾವು ನಮ್ಮ ಮನೆಗಂತ ಯಾವ್ದು ನಾವು ಮಾಡ್ಕೊಂತಿಲ್ಲ. ನಾವು ಅಷ್ಟೇ ಸ್ಕೂಲ್ ಮಕ್ಕಳಿಗೆ ನಮ್ಮ ಹೆಸರಲ್ಲಿ ಯಾರು ಮಾಡ್ಕೊಂತ ಇದ್ದಾರೆ? ಇವಾಗ ಕಾಲೇಜ್ಗೆ ಮಕ್ಕಳಿಗೆ ಒಂದ್ ನಿಮಿಷ ಕೂಲ್ ಆಗಿರ್ರಿ. ಈಗ ಎಲ್ಲರಿಗೂ ಅನುಕೂಲ ಆಗೋ ತರ ಇಲ್ಲಿ ಸಾಲ್ವ್ ಆಗ್ಬೇಕು. ಯಾರು ಪರ ಅಲ್ಲ, ಸ್ಕೂಲ್ ಪರ ಅಲ್ಲ, ಸರ್ಕಾರ ಪರ, ನಿಮ್ ಪರ ಅಲ್ಲ. ಏನ್ ಕಾರಣ ಎಲ್ಲರಿಗೂ ಅನುಕೂಲ ಆಗೋ ತರ ದಾರಿ ಇದೆ. ಈ ದಾರಿ ನಿಂಗೆ ಬರುತ್ತೆ. ಇಲ್ಲಿಂದ ಸರ್ಕಾರಿ ದಾರಿ ಇಷ್ಟು ಜಾಗ ಇರೋದು. ಎಲ್ಲಿ ಪಕ್ಷದಲ್ಲಿ ಹಿಡುವಳಿ ಜಾಗ ಹೋಗೋದು ಶುರು ಆಗುತ್ತೋ, ಹಿಡುವಳಿ ಜಾಗಕ್ಕೆ ನಾವು ಹೋಗಲ್ಲ. ನಮ್ ಸರ್ಕಾರಿ ಜಾಗದಲ್ಲಿ ಏನಿದೆ ಅದನ್ನ ಜಾಗ ಬಿಡ್ತೀನಿ, ನಿಮ್ಗೆ ಓಡಾಡಕ್ ಆಗುತ್ತೆ. ಸರಿನಾ? ಅದನ್ನ ಬಿಟ್ಟು ಒಳಗ್ ಕಟ್ಕೋತೀವಿ. ಅದು ಒಳಗ್ ಕಟ್ಕೊಡ್ತೀವಿ. ಮತ್ತೆ ಹುಡುಗರು ಓಡಾಡ್ತಿರ್ತಾರೆ. ಮತ್ತೆ ಯಾರಾದ್ರೂ ಹುಡುಗರು ಬಂದು ನಮ್ಮ ಆಫೀಸರ್ಸ್ ಮಾತಾಡ್ತಾ ಇರ್ಬೇಕಾದ್ರೆ ಹುಡುಗರಿಗೆ ಗಾಬರಿ ಆಗೋದೆಲ್ಲ ಆಗ್ತವೆ. ಈ ತರದ್ ಯಾವ್ದು ಮಾಡ್ಬೇಡ್ರಿ. ನಿಮ್ದೇನೋ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇವ್ರಿಗೂ ಏನ್ ಹೇಳ್ಬೇಡ್ರಿ, ಡೈರೆಕ್ಟ್ ನನ್ನ ಆಫೀಸಿಗೆ ಬನ್ರಿ. ನನ್ನ ಆಫೀಸಿಗೆ ಯಾರಾದ್ರೂ ಇಬ್ರು ಬಂದು ಹಿಂಗಿದೆ ಸಮಸ್ಯೆ ಅಂತ ಹೇಳ್ರಿ. ನಮ್ಮ ಆರೈಯತ್ತ ನಾನು ಬರ್ತೀರಿ, ಆಮೇಲೆ ರಿಸಾಲ್ವ್ ಮಾಡ್ತೀರಿ. ಇಲ್ಲಿ ಗುಂಪು ಕಟ್ಕೊಂಡು ಏನು ಮಾಡ್ಬೇಡ್ರಿ ಸರ್. ಇದುವರೆಗೂ ನಾವು ಕೇಳಿಸ್ಕೋ ಅಲ್ಲ ಸರಿ, ಹುಡುಗರ ಬಗ್ಗೆ ಅಂತ ಹೇಳಿದ್ರಲ್ಲ, ಹುಡುಗರಿಗೆ ಯಾರಿಗೂ ಇವತ್ತು ಹೌದು, ಇಲ್ಲ ಅಂತಿಲ್ಲ. ನೆನ್ನೆ ನಾವಿದ್ದೆಲ್ಲ ಯಾರೋ ಪುಣ್ಯಾತ್ಮ ಹುಡುಗಿನ ರೇಗಿಸ್ತೀವಿ ಅಂದ್ಬಿಟ್ಟು ನಮ್ಗೆ ಏನ್ ಸರ್ ಅಂತ ಓಡಾಡ್ತಾ ಇರ್ಲಿ. ಈ ರೋಡ್ ಇಲ್ಲೇ ಬಿಡ್ತಿರ್ತಾರೆ, ರೋಡ್ ಅಂತ ಹೇಳ್ಬಿಡಿ, ಅಲ್ಲೊಂದು ಟ್ರೆಂಚ್ ಹೊಡ್ಸ್ಬಿಡಿ. ಅಲ್ಲ ಮೇನ್ ರೋಡ್ ಅಲ್ಲಿ ಇರುತ್ತಲ್ವಾ? ಅಲ್ಲ ಹೌದು, ಮೇನ್ ರೋಡ್ ಇದೆ, ರೋಡ್ ಕನೆಕ್ಟ್ ಆಗತ್ತೆ ಅಲ್ಲಿಗೆ. ಈಗ ಸದ್ಯಕ್ಕೆ ಇವ್ರು ಕಟ್ಕೊಂಡು ಕಟ್ಬಿಡ್ತಾರೆ ಇಲ್ಲಿ. ಇವ್ರು ಗೋಡೆ ಕಟ್ಟಾಕ್ತಾರೆ ಇಲ್ಲಿ. ಇವಾಗ ನಾಳೆ ಹೌದು ಗೋಡೆ ಕಟ್ಟಾಕ್ತಾರೆ, ಇಲ್ಲೂ ಕ್ಲೋಸ್ ಮಾಡಾಕ್ತಾರೆ. ಇವಾಗ ಹಿಂಗೆ ಓಡಾಡ್ತಾರೆ ಸರ್. ಇಲ್ಲ ಗಾಡಿ ಓಡಾಡಕ್ಕಾದ್ರೂ ಜಾಗ ಬೇಕಲ್ಲ. ಅಲ್ಲ, ಇಲ್ಲಿ ಓಡಾಡ್ತಾ ಇರ್ತೀವಲ್ಲ ನಾವು.